ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬರ್ತಾ ಇದೆ. ಪೂಜೆಗೆ ಬೇಕಾಗಿರೋಂಥ ಎಲ್ಲ ವಸ್ತುಗಳನ್ನ ಈಗಲೇ ತೊಗೊಂಡು ರೆಡಿ ಆಗಿಬಿಡಿ. ನೈವೇದ್ಯ ಇಡೋಕ್ಕೆ ನೀವು ಬಳಸ್ತಾ ಇರೋಂಥ ಕಪ್ಗಳನ್ನ ಯೂಸ್ ಮಾಡೋ ಬದಲು ಈ ಥರ ಹಿತ್ತಾಳೆಯಲ್ಲಿ ಚಿಕ್ಕದಾಗಿ ಪುಟ್ಟದಾಗಿ ಮೀಶೋಲ್ಲಿ ಸಿಗ್ತಾರೋ ಅಂಥ ಬಟ್ಲುಗಳನ್ನ ಯೂಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇನ್ನು ಅರಿಶಿನ ಕುಂಕುಮಕ್ಕೂ ಕೂಡ ಯೂಸ್ ಮಾಡ್ಕೊಳ್ಬೋದು. ಇನ್ನು ದೀಪಗಳು ಇನ್ನೂ ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ಈ ಥರ ಚಿಕ್ಕ ಮಂಟಪಗಳನ್ನ ಯೂಸ್ ಮಾಡ್ಬೋದು. ಕಳಶ ಇಡೋದಕ್ಕೂ ಪರ್ಫೆಕ್ಟ್ ಆಗಿದೆ. ಈ ತುಪ್ಪದ ದೀಪಗಳು ತುಂಬಾ ಸೂಪರ್. ಲಕ್ಷ್ಮೀ ಪೂಜೆ, ರಾಯರ ಆರತಿ ಮತ್ತು ಪ್ರತಿದಿನ ದೇವರ ಪೂಜೆಗೆ ತುಂಬಾ ಉಪಯೋಗ ಬರುತ್ತೆ. ಇನ್ನು ಈ ಪುಟ್ಟ ತುಳಸಿ ಕಟ್ಟೆ ಮತ್ತು ಬಸವಣ್ಣ ಜರ್ಮನ್ ಸಿಲ್ವರಲ್ಲಿ ನಂಗೆ ಸಿಕ್ಕಿದ್ದು. ದೇವ್ರ ಮನೇಲಿ ಇಟ್ಟರೆ ತುಂಬ ಚೆನ್ನಾಗಿ ಕಾಣುತ್ತೆ. ತುಳಸಿ ಗಿಡಕ್ಕೆ ನಾವು ಪೂಜೆ ಮಾಡ್ಬೋದು. ಇನ್ನು ಮೀಶೋಲಿ ನನಗೆ ಡೆಕೋರೇಟಿವ್ ದೀಪ ಥರ ಸಿಕ್ಕಿದೆ. ಈ ದೀಪನ ನೀವು ಸೈಡಲ್ಲಿ ಡೆಕೋರೇಷನ್ಗೆ ಕೂಡ ಯೂಸ್ ಮಾಡ್ಕೊಳ್ಬೋದು. ಇನ್ನು ಅದರಲ್ಲೂ ಕೂಡ ಬಟ್ಟೆಲೇ ಹೊಲ್ದಿರೋ ಥರ ರಂಗೋಲಿ ಮ್ಯಾಟ್ ಸಿಕ್ಕಿದೆ. ಈ ಮ್ಯಾಟ್ನ ನಾವು ಡೆಕೋರೇಷನ್ ಪರ್ಪಸ್ಗೆ ತಗೊಳ್ಬೋದು. ಎಲ್ಲ ಪ್ರಾಡಕ್ಟ್ಸ್ಗಳನ್ನ ನಾನು ಪರ್ಸಲಿ ಪರ್ಚೇಸ್ ಮಾಡಿದೆ. ನಿಮಗೆ ಬೇಕಿದ್ರೆ ಕಮೆಂಟಲ್ಲಿ ಲಿಂಕ್ ಅಂತ ಹಾಕಿ ನಾನು ಕಳಿಸ್ಕೊಡ್ತೀನಿ. ಇದೇ ಥರ ಇನ್ನಷ್ಟು ಉಪಯುಕ್ತ ವಿಡಿಯೋಗಳಿಗೆ ಈಗಲೇ ನನ್ನ ಫಾಲೋ ಮಾಡ್ಕೊಳ್ಳಿ.